ನಿಮ್ಮ ಹೆಂಡತಿ ಯಾರಣ್ಣ? ಸಾಲ್ಡಕ್ಕ ಇದ್ಯಾರ ಫ್ರೆಂಡಾ? ನಿಮ್ಮ ಫ್ರೆಂಡಾ? ಚೀಟಿ ಫ್ರೆಂಡಾ? ಹಂಗಿರ್ಲಿ ಬರೋ ಚೀಟಿ ಫ್ರೆಂಡ್ ಮೂಡಿಸಿ ಜಗಳ ಹಾಡ್ತಾರೆ ಅಂತ ಒಳ್ಳೆದಾಗಿ ಬಡವರಾದ್ರೆ ಹೋಗಿ ಫೋಟೋ ಅಪ್ಪಾಜಿ ಎಲ್ಲ ಬಂದು ಅಪ್ಪಾಜಿ ಅಮ್ಮ ಅಂದ್ರೆ ಎಲ್ಲ ಆಸ್ತಿ ಅಲ್ಲಿ ತರೋದಲ್ಲ. ಅಪ್ಪಾಜಿ ಏನು ತಂಗಿದು ಬೂಂದಿ ಯಾಕಲ್ಲ ಬೇಕ್ರಿಂದ ತಂದಿದ್ಯಾ? ಯಾಕಲ್ಲ ಹಿಂಗೆ ಶುಗರ್ ಬರುತ್ತೆ ಸುಮ್ಮನೆ ಮಂದೆ ನಾವು ಏನು ಮಾಡ್ತಾರೆ ಸ್ವಲ್ಪ ಸುರಿ ಕೊಡ್ತಾರೆ ಅಂತ ಸಿಂಪಲ್ ಶುಗರ್ ಇದೆ ಅಂದ್ಬಿಟ್ಟು ತಿನ್ಸಲ್ಲ. ಅವ್ನು ಕೂಡ ಮನೆ ಕೊಡ್ತಾನ ಕೊಡೆ ಬಲಿ. ನಮ್ಮನೆ ಅಡುಗೆ ಮಾಡೋ ಬಟ್ರಿ ಇವರೇ. ಪ್ರಸಾದ ಚೆನ್ನಾಗಿತ್ತು ಮಧ್ಯಾಹ್ನ ಯಾಕೆ ತಿಂದ್ರಿ? ಕೈ ತಿಂದ್ರಾ? ಇವತ್ತು ಪ್ರಸಾದ ಮಾಡ್ತಾರೆ ಇವರೇ ಒಂದ್ಸರಿ ಲವಿಕಪ್ಪ ಇವತ್ತು ಪ್ರಸಾದ ಮಾಡಿಸಿ ಪುಣ್ಣಪ್ಪರು ಇವರೇ ಒಂದ್ಸರಿ ಎಲ್ಲ ಒಂದ್ಸರಿ ಕ್ಲಾಸ್ ಹಾಕ್ಬಿಡಿ. ಮನೆಯವರು ಕೊಡಲಿ ಸೇರಿ ಕೊಡಲಿ ತಂಗಿ ಬಾಯ್ಲಿ ಹಿಂಗಿದ್ಕೋ ನಿಮ್ಮ ಹೆಂಡತಿ ಕೂಡ ಬೇರೆ ಕೊಟ್ಟಿಯ ಅಳಮಯ್ಯ ನಿಂಗೆ ಏನು ಕೊಟ್ಟಿ ಹೋಗ ನೀ ಏನು ಕೊಡೋದು ಬರಲ್ಲೇ ಪಾಪ ಒಂದೇ ಒಂದ್ಸರಿ ಜೋರಾಗೆಲ್ಲ ಕ್ಲಾಸ್ ಹಾಕಿ ನಮ್ಮನೆ ಭಟ್ರು ಇವ್ರೆ ಎಲ್ಲ ನಿಂತ್ಕೊಳ್ಳ ಇನ್ನೊಂದು ಒಳ್ಳೆ ಸರಿ ಪೋಡತ ಇಟ್ಕೊಂಡಿದ್ದೆ. ಅಮ್ಮ ನಂಗೆ ಎಲ್ಲ ಹೆಲ್ಪ್ ಮಾಡಿಬಿಟ್ಟಾಳೆ. ಅವಳು ಯಾವತ್ತೂ ನಂಗೆ ಕೈ ಬಿಡಲ್ಲ. ಯಾವತ್ತೂ ಬರ್ತೈತೆ ನಾನು ಚೆನ್ನಾಗಿ ನಾನು ಇನ್ನೂ ಚೆನ್ನಾಗಿ ನಾನು ಚೆನ್ನಾಗಿರೋದಕ್ಕೆ ನಾನು ಬಂದಿದ್ದೀನಿ ಇಲ್ಲಿಗೆ. ಇಲ್ಲ ಅವಳು ಇನ್ನೂ ಆಶೀರ್ವಾದ ಕೊಟ್ಟು ಸಾಕು ನನಗೆ ಹಿಂದೆ ಇರಲಿ ಸಾಕು ನನಗೆ. ದೇವ್ರು ನಿಂಗೆ ಇನ್ನೂ ಆಶೀರ್ವಾದ ಕೊಡಲಿ ಎತ್ತಿ ಉದಯ ಕೊಡಲಿ ಅಂತ. ನೀನು ಬೆಳಗಿಂದ ಕಾಯ್ತೀಯಲ್ಲ ಯಾಕೆ ಕಾಯ್ತೀಯ? ಐದು ಸರಿ ಬಂದು ಎಲ್ಲ ನಂದು ಎಲ್ಲ ಕೆಲಸ ನೆರವೇರಿತು. ಮೊನ್ನೆ ಒಂದು ಲೇಟಾಗಿ ಸ್ವಲ್ಪ ಹಬ್ಬದ ದೀಪಾವಳಿ ಹಬ್ಬದ ದಿವಸ ಸ್ವಲ್ಪ ಸ್ಟಾಕ್ ಆದಂಗೆ ಆಯಿತು ಇಲ್ಲಿ ಎಪ್ಕಟ್ಟಲ್ಲಿ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಅಮ್ಮ ಮತ್ತೆ ಬೇಡಿಕೆ ಹೋಗ್ಬಿಟ್ಟು ನೀ ಸರಿ ಬರ್ತೀನಿ ಮಸಾಲ ನೀನು ಸ್ಥಳಕ್ಕೆ ನಾನು ನೀಟಾಗಿ ಎಲ್ಲ ಹುಷಾರಾಗಬೇಕು ಅದು ಈ ಥರ ಇರ್ಬೇಕಂತ ಹೇಳಿದೆ. ಈ ಥರ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೆ ಅಮ್ಮನ ಅದು ತರ್ಸಕ್ಕೆ ಬಂದಿದ್ದೀನಿ. ಯಾವ ಊರಪ್ಪ? ನಮ್ದು ಒಳ್ಳೆ ಇದು ಹಾಸನ ಅಲ್ಲೇ ಒಳ್ಳೆ ಒಂದು ಅಂತರ ಆಗ್ತದೆ ದಯವಿಟ್ಟು ಮೈ. ನಮ್ಮನೆಗೆ ಸೀರೆನೇ ಕೊಡಲ್ಲ, ಹಣ್ಕೊಳ್ಳಿ ಇಲ್ಲ ನನಗೆ. ಈಗ ಯಜಮಾನ್ರಿಲ್ಲ, ಮಕ್ಕಳು ಬಾಗನ ಕೊಡಲ್ಲ ಅಂತ ಈಗ ಮನೆಯಲ್ಲಿ ಮನೇಲಿ ಬಾಗನ ಕೊಡಲ್ಲ ಅಂತ ಯಾರು ಯಜಮಾನಿದಾರಾ? ಚಿಕ್ಕಪಟ್ಟಿ ಯಾವ ಸರಿ ಅಲ್ಲ ಹಳ್ಳಾರಸ್ತೇನೆ ಹೋಗಿ ಕುಡ್ಕೊಂಡು ಇಲ್ಲ ಮಾಡ ಅದಷ್ಟು ಪಾಪ ಕಡಿಮೆ ಪಾಪ ಅಲ್ಲಿಂದ ತಂಗಿ ಅವರು ಮಗು ಅಲ್ಲಿಂದ ತುಂಬ ಚಿತ್ತಿ ಹಂಗೆ ಆಸ್ತಿಯಲ್ಲಿ ನೀನು ನಿನ್ನೆಲ್ಲ ಅಕ್ಕಪಕ್ಕ ಮನೆ ಯಾರು ಇರೋ ಪಟ್ಟಿ ಎಲ್ಲ ಓಡಿಸಿ ಎಲ್ಲರೂ ಓದಬೇಕು. ಎರಡನೇದು ಈ ಲವ್ ಗಿವ್ ಮಾಡ್ಕೊಂಡು ಇವು ನಾನು ಮಾಡ್ಕೊಬೇಡಿ ಹೆಣ್ಮಕ್ಳ. ಸಾಕಷ್ಟು ಹೇಳ್ತಾ ಇರ್ತೀನಿ ನಾನು, ಸಾಕಷ್ಟು ಲೈವಲ್ಲಿ ಹೇಳ್ತಾ ಇರ್ತೀನಿ. ತಿಂಗಳು 20 ದಿವಸ ಮಗು ಒಬ್ಬ ಬ್ರೈನ್ ಟ್ಯೂಮರ್ ಆಯ್ತು ಸಂಬಂಧಿ ಮಗು ಲವ್ ಮಾಡಿ ಬ್ರೈನ್ ಟ್ಯೂಮರ್ ಆಗ್ತದೆ. 8 ಮಕ್ಕಳು ತಂದುಬಿಡ್ತಾ ಇದ್ದ ಅಲ್ಲಿ. ಹುಡುಗಿ ವಯಸ್ಸು 18. ದಯವಿಟ್ಟು ನಿಮ್ಮ ತಾಯಿನ ಲವ್ ಮಾಡಿ, ನಿಮ್ಮ ಅಪ್ಪ ಲವ್ ಮಾಡಿ. ಯಾರು ಹೆಣ್ಮಕ್ಳು ಗಂಡು ಮಕ್ಕಳು ಅಷ್ಟೇ ಫಸ್ಟ್ ನಿಮ್ಮ ತಾಯಿದೇನು ಸಾಕಿ 14 ವೀಲಿಂಗ್ ಮಾಡಿ ಪಾನ್ ಪರಾಕ್ ತಿಂದು ತಿಂದು ಅಪ್ಪಂಗೆ ಹೊಡಿಬೇಡಿ. ಹೆಣ್ಮಕ್ಳು ನೀವು ಹೊಡೋಗ್ಬೇಡಿ. ಈ ಹೆಣ್ಮಕ್ಳು ಜಾಸ್ತಿ ಇರೋದಿಷ್ಟೇ. ನೀವು ನೋಡೋದು ಸಾಧನೆ ಮಾಡು ಅಲ್ಲಿ ನೋಡೋದು ನಿಮ್ಮ ಮಗಳು. ಅವಳು ಪ್ರೀತಿ ಮಾಡಿದ್ದು ನಾನು ಅವಳು ದುಡ್ಡುಗೋಸ್ಕರ ಅಲ್ಲ, ನಿಮ್ಗೆ ಖುಷಿ ಅನ್ಸುತ್ತೆ ಅವಳು ಸಾಧನೆ ಮಾಡಾಳೆ ಅಂತ. ಇಷ್ಟೇ ವ್ಯತ್ಯಾಸ ಅಲ್ಲ. ನಿಮ್ಮ ಗಂಟೆನಪ್ಪ ಸಾಧನೆ ಮಾಡಿ ಜೀವನದಲ್ಲಿ ನೀನು ಓದು. ನೀನು ಚೆನ್ನಾಗಿದೆಯಾ ಅನ್ನೋ ಮಾಸಿಲ್ಲ. ಚಂದ ಇಂಪಾರ್ಟೆಂಟ್ ಅನ್ನಕ್ಕೆ ಅಲ್ಲ, ಚಂದ ಇಂಪಾರ್ಟೆಂಟ್ ಅಲ್ಲ, ಮನ್ಸು ಇಂಪಾರ್ಟೆಂಟು. ಅರ್ಥ ಮಾಡ್ಕೊಂಡ್ರ? ನಾನು ಬೆಳಗಿರ್ತೈತೆ ಮಪ್ಪ ಕರ್ಗವನೇ ಚೆನ್ನಾಗಿ ಓದಬೇಕು. ಅಪ್ಪನೂ ಸರಿ ತುಮಕಿರಮ್ಮ ನಿಮ್ಗೆ ಗೊತ್ತಿದೆ ನಮ್ಮ ಮತಾಸ್ತೀನಿ ಯಾಕೆ ಮಾಡ್ತಿದ್ಯೋ ಮೊಸರನ್ನ ಬೆಲ್ಲ ಬಾಳೆಂತೀನಿ ಅಂತ ಹೇಳಿದ್ವಿ. ಹುಡುಗಿ ನಾನು ಬೇರೆಗಲ್ಲ, ಒಬ್ಬರಿಗೆ ಬಿಡಿಸಿ ಹೇಳಿರಿ. ನೀವು ಹುಡುಗಿ ವಿಡಿಯೋ ಮಾಡ್ಕೊಂಡು ಬುಕ್ಕಲ್ಲಿ ದುರ್ಗಾಸನ ಬರ್ಸಿ ಚೆನ್ನಾಗಿ ಓದಿ ಅಲ್ಲಪ್ಪ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಕಂತ ಸ್ನಾನ ಮಾಡ್ಕೊಂತೀಯ, ತಲೆ ಒರ್ಸ್ಕೊಂಡು ಕಟ್ಕೊಂಡು ಅವಳು ಮುಟ್ಟು ಫಸ್ಟು. ಬುಕ್ಕಲ್ಲಿ ಬರೀ ದುರ್ಗಾಸನ ಕುಪ್ಪೆ ಅಂತ ಆರಾಮಾಗಿರು. ವಾರಕ್ಕೊಂದು ದಿನ ಹೋಗಿ ಕೆಲಸ ಹೋಗ್ಬಿಡು, ವಾರಕ್ಕೊಂದು ಸ್ನಾನ ಮಾಡ್ಕೊ ಅಮ್ಮಂಗೆ ಅಂತ. ಹಾಲನ್ನು ಮಾಡೋ ದೇವ್ರೇನು ತಿನ್ನಲ್ಲ ಅಲ್ಲಪ್ಪ. ದೇವ್ರ ನೈವೇದ್ಯ ಮಾಡಿ ನೀನು ತಿನ್ನು. ಕಳ್ಸ್ಕೊಂಡ ಮಕ್ಕಳೇ ಒಳ್ಳೆ ಒಳ್ಳೆ
ಸರ್ ನೀನು ಗೊತ್ತಾಗ್ಬಿಡುತ್ತೆ ನಾರ್ಮಲ್ ಆಗಿದೆ ಇಲ್ಲೊಂದು ಭಾಳ ಚೆನ್ನಾಗಿತ್ತು. ಬ್ಯಾಗ್ ಕೆಳಗಿಡಿ ಪರವಾಗಿಲ್ಲ ಏನಾಗಲ್ಲ ಬ್ಯಾಗ್ ಕೆಳಗಿಡಿ ಹ್ಯಾಂಡಿಕೇಡಿ ಇಡೀ ಯಾರೋ ಇದೆಯಪ್ಪ ಯಾವ್ದಾರು ಏನಾಗುತ್ತೆ ಬಿಟ್ಟು ಕುತ್ಕೊಳ್ಳಿ ಯಾವ್ದು ಪುಣ್ಯಾಪುರ ಇಡೀ ಕೆಳಗೆ ಇದು ಏನಾಗ ಅಲ್ಲೇ ಇಡೀ ಕೆಳಗೆ ಯಾರು ತೊಗೊಳಲ್ಲ ಇಲ್ಲೇನು ಮುಟ್ಟವ ಕಳ್ತನ ಆಗಲ್ಲ ತಲೆ ಕೆಲಸ ಮಾಡಿ. ಅಕ್ಕ ಆರಾಮಿದ್ಯಾ ಕೂತು ಏನು ಕೊಡೋದು ಏನು ಕೊಡಲ್ಲ ಅಂದೆ ಚೆನ್ನಾಗಿ ಓದ್ತು ಮತ್ತೆ ತಪ್ಪಿದೆ ಸರ್ ತುಂಬಾನೇ ಹೇಳ್ತಾಳೆ ಬರ್ತಾಳ ಏನ್ ಪಾಪನ ಓರಿ ಬೈ ಕೊಡಲ್ಲ ಅವರು ಹೆಂಗೋ ಹೆಣ್ಣು ಜಿಜ್ಜಿಮಾ ಜಿಜ್ಜಿ ಕರವೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಬ್ಯಾಗ್ ಕೆಳಗಿಡಿ ಯಾರೋ ಬ್ಯಾಗ್ ಕೆಳಗಿಡಿ ಇನ್ನೊಬ್ರು ಅಂತಾರೆ ಕುದೋಳ್ರಿ ಬ್ರೈ ಕುದೋಳ್ರಿ ನೀವು ಕುದೋಳ್ರಿ ಬನ್ನಿ ನೀವು ಕುದೋಳ್ರಿ ಸರ್ ಬನ್ನಿ ನೀವು ಕುದೋಳ್ರಿ ಏನ್ ಪಟ್ಟಿ ಮಗಳೇ ಬರೀ ಕುತ್ಕೊಳ್ಳ ಅಲ್ಲಿ ತಲೆ ಕೆಚ್ಚ ಯಾರು ನೀವು ಲವರ ಲವ್ ಮಾಡಿ ಯಾರು ಬೇಡ ಯಾರವರಾಗ್ಲಿ ನನಗೆ ಬ್ಯಾಡ್ ಮೆಸೇಜ್ ಮಾಡ್ತಾನೆ ಬಾರೋ ಹೊಡ್ಕೊ ಹೊಡ್ಕೊಂತೀಯಾ ಬೇಗ ಹೊಡ್ಕೊ ಮೇಕಪ್ ಮಾಡ್ಕೊಂಡು ಹೊಡ್ಕೊಳವ ಮೇಕಪ್ ಹೋಗುತ್ತೆ ಬೇಗ ಹೊಡ್ಕೊ ಬೈಕ್ ಕೊಡ್ತಿದ್ರು ಬೈಕ್ ಇತ್ತಮ್ಮ ಸೇರ್ತ ಏ ರಾಮ ಇತ್ತಮ್ಮ ಮಗ ಮೇಲೆ ಬಾ ಕಾಲ್ಗಳು ನೋವು ಮಾಡ್ತೀನಿ ಮತ್ತೆ ನೋಡಿ ಇದೀಗ ಬಂದ ಸದ್ಯ ಇನ್ನ ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ ಮೇಕಪ್ ಎಲ್ಲ ಮುಗಿಯುತ್ತೆ ನೇನ್ ಬಂದ್ಬಿಡ್ತಾರೆ ಕಾರ್ಯಕ್ರಮನ ಬರ್ತಾರೆ ಆಮೇಲೆ ದಯವಿಟ್ಟು ಮೂಡ್ತೇವೆ ಅಕ್ಕಪಕ್ಕ ಎಸಿಬೇಡಿ ಅಕ್ಕಪಕ್ಕ ಅಲ್ಲಿ ಚೆನ್ನಾಗಿರೋ ಕರ್ಕೊಂಡ್ ಬರ್ಬೇಕಾಗಿತ್ತು ಅಷ್ಟೊತ್ತಿಗೆ ಅವರು ಏನ್ ಹೇಳ್ತಾರೆ ಪ್ರೆಗ್ನೆಂಟ್ ಆದ್ರು ಹಾಗಾಗಿ ಒಡಿ ಮುಂಚೆ ಬಂದಿದ್ದೆ ಕಂದ ಮದುವೆ ಏನಂತ ಬೇಡ್ಕೊಂಡು ಹೇಳಪ್ಪ ಹುಡುಗರ ಬೇಡ್ಕೊಳ್ರು ಮದುವೆ ಆದ್ರೆ ಒಂದು ಚಿನ್ನದ ತಾಳಿ ಮಾಡಿಸ್ಕೊಡ್ತೀನಿ ತಾಯಿಗೆ ಅಂತ ಆರ್ಕೆ ಮಾಡ್ಕೊಂಡು ಬಿಡಲ್ಲ ತಮ್ಮಯ್ಯ ಹೆಣ್ಣು ಸಿಗ್ಲಿ ಮದುವೆ ಆಗ್ಲಿ ಅಂತ ಆರ್ಕೆ ಮಾಡ್ಕೊಂಡಿದ್ದೆ ಒಂದ್ ಎಂಟಾನೆ ನೋಡಿ ಅದೇ ತರ ಇದು ಆರ್ಕನ ಅವಶ್ಯಕತೆ ಇಲ್ಲ ತಮಾಷೆ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗಾರ ಮಕ್ಕಳು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ತಾಯಿನ ಬಂದು ಬೇಡ್ಕೊಳ್ರಿ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಯಿರಿ ಬೇಗ ಹೋಗ್ಬೇಕು ಅಂದ್ರೆ ದಿದ ಮನೆಗೆ ಹೋಗ್ರಿ ನಂಬಿರೇ ದೇವ್ರು ನಂಬಿಲ್ಲ ಅಂದ್ರೆ ದೇವ್ರು ಆಮೇಲೆ ಹೆಂಗ್ ಗೊತ್ತರ ಬೇರೆ ಬಗ್ಗೆ ಯೋಚನೆ ಮಾಡೋದು ಒಂದು ಖಂಡಿತ ಬೇಡಿ ಆಮೇಲೆ ಅರ್ಜೆಂಟ್ ಮಾಡೋದು ಬೇಡಿ ಅಮ್ಮ ಸುಮ್ಕ ಐತಿ ಯಾಕೆ ಮಾಡ್ತೀನಿ ಅಂತ ಹೋಗಿ ಜೇತು ಸುಮ್ಮನೆ ಕಾಲ್ ಗೊತ್ತಾಯ್ತಾ ನೋಡಿ ಬೆಳಿಗ್ಗೆ ಎದ್ದು ನಿಮ್ಮ ಫೋಟೋ ಮುಟ್ಟಿ ಕೇಳತ್ರ ನಿಮ್ಮ ಗಾಡಿಗಳಿಗೆ ನಿಮ್ಮ ಮನೆಗೆ ನೀವೆಲ್ಲ ಅಲ್ಲಿ ಇರೋದಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಸ್ವಲ್ಪ ಕೃಪೆ ಅಂತ ಬೋರ್ಡ್ ಹಾಕ್ಬೇಕು ನೀವು ಹಾಕೋದಾದ್ರೆ ಹೆಸರು ಹಾಕೋದಾದ್ರೆ ದುರ್ಗಾ ಪರಮೇಶ್ವರ ಹಾಕಿದ್ರೆ ಗಂಗಮ್ಮ ಬೆಟ್ಟ ಹಾಕ್ತಾರೆ ದುರ್ಗಾ ಸ್ವಲ್ಪ ಕೃಪೆ ಅಂದ್ರೆ ಗಂಗಮ್ಮ ದುರ್ಗಮ್ಮ ಬಡವ ಸಂಖ್ಯೆ ಅವ್ರಿಗೆ ಕಟ್ಟು ಮಗಳಿಗೆ ಕಟ್ಟಣ ಕೇಳಿದೆ ಮಗಳು ಯಾವ ಊರ ನೀವು ಕೇರಿ ಹತ್ರ ಗಂಧೇವಸೂರು ಮೂಡ್ನಳ್ಳಿ ಮೂಡ್ನಳ್ಳಿಗೆಲ್ಲ ಹೊಡಿತೀವಿ ನಾನು ಹೊಡೆದಿಲ್ಲ ಹರೀಶ ಅಂತ ಒಬ್ಬ ಹುಡುಗ ಊರ್ಗ ಗ್ರಾಮ ಪಂಚಾಯತಿ ಮಗ ಮಲಗಿದ್ದ ನಮ್ಮ ಮೂಲಿಗೆ ಎತ್ತಿ ನಾನೇ ಎಬ್ಬಿಸಿದ್ದ ದೇವ್ರು ಬಂದಿತ್ತಲ್ಲಿ ಇಬ್ಬರು ಹಂಗೆ ಇದ್ದಾರೆ ತಂಗಿ ಬರ್ರಿ ನೆಕ್ಸ್ಟ್ ಬರೋದ ಏನ್ ಮಾಡ್ತೀರಾ ಅಂದ್ರೆ ದೇವಸ್ಥಾನಕ್ಕೆ ಬರೋದಾದ್ರೆ ತಲೆ ಸ್ನಾನ ನೋಡಿ ಯಾರಿಗೆ ತೊಂದರೆ ಇದೆ ಬಡವರಾದ್ರೆ ಸ್ನಾನ ಮಾಡ್ಕೊಳ್ಳಿ ತಲೆನ ನೀಟಾಗಿ ಕಟ್ಕೊಳ್ಳಿ ಅರ್ಚನ್ ಕಟ್ಕೊಳ್ಳಿ ಬರೇ ಕಾಲಕ್ಕೆ ಬನ್ನಿ ಊಟ ಮಾಡ್ಕೊಂಡ್ ಬನ್ನಿ ಖಾಲಿ ಚಪ್ಪಲಿ ಹಾಕ್ಬಿಡಿ ಪಪ್ಪಾಯ ಎಲ್ಲ ತಿನ್ರಿ ಪಪ್ಪಾಯ ಎಲ್ಲ ರಸ ಕುಡಿರಿ ಕೈಯಲ್ಲಿ ಉಗುರ್ತಿ ನೋಡಿ ಯಾವುದೇ ಹೆಣ್ಮಕ್ಳು ಗಂಡ್ಮಕ್ಳು ದಯವಿಟ್ಟು ಕೈಯಲ್ಲಿ ಉಗುರ್ಬೇಡಿ ಇದು ಉಗುರು ನಿಮಗೆ ನಾಸಿಕ ಅಂತ ಹೇಳಿ ಹೆಸರು ಹಾಳು ಮಾಡುತ್ತೆ ನಿಮ್ಮನ್ನ ಅಂತ ಹೇಳಿ ಅರ್ಥ ಮಗಳೇ ಮಸನ ಬೆಳೆದಿನಿ ಸ್ನಾನ ಮಾಡಿ ಫಸ್ಟ್ ತಾಯಿ ಬುಕ್ಕೋ ಬರೀ ದುರ್ಗಾಸ್ಥಳ ಅಂತ ವಾರಕ್ಕೊಮ್ಮೆ ಆಲೋಚನೆ ಮಾಡಿ ನೀವು ಜೀವರ ಮಂಟ ಕರೆಕ್ಟ್ ಡೇಟ್ ಹಾಕ್ತೀರಾ ಎಳ್ನೀರು ಕಲ್ಸಕ್ಕೆ ಕೃಷಿಯಲ್ಲಿ ಹೌದಾ ಮಾಡ್ರಿ ತಿಂಗಿ ಚಿಕ್ಕಮ್ಮ ಅಂದಲ್ಲ ನೀವು ಬರೀ ಸ್ಮಾರ್ಟ್ ಆಗಿದೆ ಬಿಟ್ಟು ಬ್ಯಾಡ್ ಮ್ಯಾಚ್ ಮಾಡೋದು ಸುಂದಿ ಸಾಕು ಒಂದೇ ಸರಿ ಎಲ್ಲಿ ಮಗ ಬೈಕ್ ಅಂತರ ಹಾಕೊಳ್ಳಿ ತ್ರಾಸಾದ್ರೆ ನೋಡಿ ಮನೆಗೆ ತೊಂದರೆ ಆಗುತ್ತೆ ತ್ರಾಸಾಗುತ್ತೆ ಅಂತರ ಫ್ರೀ ಕೊಡಲ್ಲಮ್ಮ ಅಲ್ಲಿ ಹೋಗಿ ಕೊಡ್ತಾರೆ ಹ್ಯಾಂಡಿಕ್ಯಾಪ್ಟ್ ಮಾರೋ ಅಂತ ಕಟ್ತೀವಿ ಯಾಕಂದ್ರೆ 100 ರೂಪಾಯಿ ಹ್ಯಾಂಡಿಕ್ಯಾಪ್ಟ್ ಯೋಚನೆ ಮಾಡಿ ಭಕ್ತಿ ಯೋಚನೆ ಮಾಡಿ ಬಾಯಲ್ಲಿ ಬಾಯಲ್ಲಿ ಸೈಡ್ ಬರೋ ಓಕೆ ಸೈಡ್ ಬನ್ನಿ ಮಾಡಿ ಅಕ್ಕ
ಬನ್ನಿ ನಿಮಿಷ ಹೋಗ್ಬಿಡ್ತೀವಿ ನಾವು ಹೋಗದಾ ನೋಡಿ ಅಲ್ಲ ಕೇಳ್ತಾ ಇಲ್ಲ ನೋಡಿ ಎಲ್ಲ ಬರೀ 100 ರೂಪಾಯಿ ಅಂತ ಫ್ರೀ ಓಡೋದು ಹೊತ್ತು ಭಕ್ತ ಯಾವನು ಅಡ್ಬಿಡಲ್ಲ ಅಂತ ಫ್ರೀ ಕಟ್ತೀವಿ ಅಂತ ಹೇಳಿ ಯಾರಿಗೆ ಗೊತ್ತಾ ನಿರ್ಗತಿ ಇದ್ದಾರೆ ಅಂತ ಧರ್ಮ ಫೋಟೋನ ಸಿಕ್ತಿದ್ದ ಅಂತ ಫೋಟೋ ಮುಂಚೆ ಫೋಟೋ ಫ್ರೀ ಕೊಡ್ತಿದ್ವಿ ಯಾಕೆ ಕೊಡಲ್ಲ ಗೊತ್ತಾ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಕುತ್ಕೊಂಡು ನೋಡ್ಲಿ ಫೋಟೋ ಅಂತ ಕೊಡ್ತಿದ್ವಿ ಎಲ್ಲ ಬರಲ್ಲ ಫೋಟೋ ಕೊಡಿ ಮನೆ ಮಗನಿಗೆ ಫೋಟೋ ಕೊಡಿ ಅಂತರ ಕೊಡಿ ಮಗ ಓದಲ್ಲ ಅಂತರ ಕೊಡಿ ಶುರುವಾಯಾರೆ ನೋಡಿ ಯಾವನ ಅಂತರಕ್ಕೆ ಉದಾರ್ತಾರೆ ಬರ್ತು ಅವಾಗ ಅಡ್ಬಿಡಲ್ಲ ಯಾವನು ಹೇಳ್ತಾರೆ ಬೆಳಗಿನ ಕಸ ಹೊಡೆದು ಹುಷಾರಾಗ್ಯಾರೆ ಅಂತ ತಂಗಿ ಮಗು ಕತ್ತಲಾಡ್ತಿತ್ತು ಹಿಂಗೆ ಕತ್ತು ನಿಂತ್ಕೊಂಡಿರಲಿಲ್ಲ ಕತ್ತು ಸರಿಯಾಗಿ ಬಂದು ಕಸ ಹೊಡಿತಾನೆ ಅವನು ಇವ್ರು ನೋಡಿ ಗಂಡ ಹೆಂಡತಿ ದೂರ ಬಿಟ್ಟಿರೋ ಆ ಪುಣ್ಯಾಕರು ಇಬ್ರು ಬಂದು ಕೈ ಮುಕ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮನೆಗೆ ಹೋಗಿ ಗಂಡ ಬೈದ ನಾನು ಹೇಳಿ ಬರ್ತಾರ ಹೋಗು ಅಂತ ಇದೆಲ್ಲ ನಂಬರಪ್ಪ ಅಂದ್ರೆ ಬರ್ತಾ ಅವಾಗ ಹೊಡೆಗೆ ಬಂದಾರೆ ಇವು ಮಗು ನೋಡಿ ಹೇಳತ್ ನೋಡಿ ಅಲ್ಲಿ ಅಡ್ ಬೀಳ್ರಯ್ಯ ಕರ್ಮಾರ್ಸ್ಕೊಳ್ರಯ್ಯ ಅಲ್ಲಮ್ಮ ಕರೆಕ್ಟ್ ಅಲ್ವಾ ನೋಡಿ ಲಕ್ಷ್ಮಿತಾ ಮಕ್ಕಳು ಏನಂತಂದ್ರೆ ಹ್ಯಾಂಡಿಕ್ಯಾಪ್ ಪೇಷಂಟ್ ನಾವೇ ಅಂತ ಕಟ್ತೀವಿ ನೆನಪಿಲ್ಲ ನಿಮಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ನಾವೇ ಅಂತ ಕಟ್ತೀವಿ ಅವ್ರು ಕೊಡಿ ಚಿಕ್ಕ ಮಕ್ಕಳು ಬನ್ನಿ ಎಲ್ಲ ಮಾವ ಅನ್ಸ್ಬೇಕು ನೋಡ ಬಚ್ಚಿಕಪ್ಪ ಅನ್ಸ್ಬೇಕು ಅಂತ ಚಿಕ್ಕಪ್ಪ ನೋಡಪ್ಪ ಅನ್ನೋದೆಲ್ಲ ಅವಳಿಗೆ ಕೊಡ ನಾನು ಅಣ್ಣ ಇಲ್ಲೊಂದು ಮಗು ಐತೆ ಇಲ್ಲಿಂದ ಎಸಿಟ್ನಲ್ಲಿ ಕರೀದವ್ರು ಸಿಕ್ಕಲ್ಲ ಸೈಡ್ ಕೊಡಿ ಸೈಡ್ ಕೊಡಿ ಸೈಡ್ ಕೊಡಿ ಇಬ್ರು 50-50 ಇಬ್ರು 50 ಅಣ್ಣ ತಂಗಿ ಅಕ್ಕ ತಂಗಿ 50 ಕೊಡಿರಿ ಅಂತ ಹೇಳಿದರೆ ಆ ಕಡೆ ಕೊಟ್ಬಿಡಿ ಎಲ್ಲರಿಗೂ ಸ್ವಲ್ಪ ಪ್ರಸಾದನ ಎಲ್ರಿಗೂ ಕೊಡಿ ಇಬ್ರು ಹಂಚ್ಕೊಳ್ರಿ
ಅಮ್ಮಗೊಂದು ಕೊಡು ಎಲ್ಲರಿಗೂ ಕೊಟ್ಬಿಡಿ ಸರ್ ಸ್ವಲ್ಪ ಎಲ್ಲರಿಗೂ ಅದ್ರಾಗೆ ಸ್ವಲ್ಪ ಸಾಹಿತ್ಯ ಸಾಹಿತ್ಯ ಮಗನಲ್ಲ ಯಾರು ಸಣ್ಣ ಕಾಣ್ತಾರಲ್ಲ ರಮ ಕ್ಷೇತ್ರ ದುರ್ಗಸ್ಥಳದ ಗುರುಗಳಿಗೆ ತಂದಂಥ ಸಿಹಿ ತಿಂಡಿಯನ್ನು ಭಕ್ತರೊಂದಿಗೆ ಹಂಚಿಕೊಳ್ಳುತ್ತಿರುವ ದೃಶ್ಯ. ಬಾಯಿ ಸಕ್ಕರೆ ಅನ್ನ ಅನ್ನ ಆಸ್ತಿ ಮರ ಬರೆಯಲ್ಲ ಪುಸ್ತಕ ಅಂಗಳೆಲ್ಲವ